ಬೆಳಗಾವಿಯಲ್ಲಿ ಮಹಿಳೆಯನ್ನ ವಿವಸ್ತ್ರಗೊಳಿಸಿ ಮೆರವಣಿಗೆ ಮಾಡಿದ ಪ್ರಕರಣ ಈಗ ರಾಷ್ಟ್ರ ಮಟ್ಟದಲ್ಲೂ ಕೂಡ ಪ್ರತಿಧ್ವನಿಸಿದೆ. ಬಿಜೆಪಿ ರಾಷ್ಟ್ರಾಧ್ಯಕ್ಷ ಜೆಪಿ ನಡ್ಡಾ ಅವರು ಈ ವಿಚಾರವಾಗಿ ನಿನ್ನೆ ಹೇಗೆ ಮಾತಾಡಿದ್ರು, ಆಮೇಲೆ ಬಿಜೆಪಿ ಸಂಸದರು ಸಂಸತ್ನ ಗಾಂಧಿ ಪ್ರತಿಮೆ ಎದುರು ಯಾವ ರೀತಿ ಪ್ರತಿಭಟನೆ ಮಾಡಿದ್ರು ಅಂತೆಲ್ಲ ನೀವು ನೋಡಿದ್ರಿ. ಮತ್ತೆ ಸತ್ಯಶೋಧನಾ ಸಮಿತಿಯನ್ನ ಕೂಡ ನಾವು ಕಳಿಸ್ತೀವಿ ಅಂತೆಲ್ಲ ಹೇಳಿದ್ದಾರೆ. ಇದರ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಸವಾಲ್ ಹಾಕಿದ್ದಾರೆ. ಬಿಜೆಪಿ ಅವಧಿಯಲ್ಲಿ ಮಹಿಳೆಯರ ಮೇಲೆ ಸಾಲು ಸಾಲು ದೌರ್ಜನ್ಯಗಳು ನಡೆದಿದೆ, ಆದ್ರೆ ನಡ್ಡಾಗೆ ಬೆಳಗಾವಿ ಘಟನೆ ಮಾತ್ರ ಕಾಣ್ತಾ ಇದೆ. ಇದು ನಡ್ಡಾ ಅವರ ಕೀಳು ಮಟ್ಟದ ರಾಜಕೀಯ. ಮಣಿಪುರದಿಂದ ಗುಜರಾತ್ವರೆಗೂ, ಉತ್ತರ ಪ್ರದೇಶದಿಂದ ಮಧ್ಯಪ್ರದೇಶದವರೆಗೂ ಅಲ್ಲಿ ನಡೆದ ಮಹಿಳೆಯರ ದೌರ್ಜನ್ಯ ತಡೆಯುವಲ್ಲಿ ಬಿಜೆಪಿ ವಿಫಲವಾಗಿದೆ. ನಡ್ಡಾ ಅವರಿಗೆ ದಮ್ಮು ತಾಕತ್ತಿದ್ರೆ ಈ ನಾಯಕರ ಆರೋಪಗಳ ತನಿಖೆಗೆ ಸತ್ಯಶೋಧನಾ ಸಮಿತಿಯೊಂದನ್ನ ಕಳಿಸಲಿ ಅಂತ ಸವಾಲ್ ಹಾಕಿದ್ದಾರೆ. ಈ ಮಧ್ಯೆ ರಾಜ್ಯ ಸರ್ಕಾರಕ್ಕೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ನೋಟಿಸ್ ಅನ್ನು ಕಳಿಸಿದೆ. ಘಟನಾ ಸ್ಥಳಕ್ಕೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಿಂದ ರಚಿತವಾದ ಸತ್ಯಶೋಧನಾ ಸಮಿತಿ ಭೇಟಿ ಕೊಡಲಿದೆ. ಸಂಸದೆ ಅಪರಾಜಿತಾ ಸಿಂಗ್ ಹಾಗೂ ಸಂಸದೆ ಸುನೀತಾ ದುಕ್ಕಿ ಹಾಗೂ ಲಾಕೇಟ್ ಚಟರ್ಜಿ ಜೊತೆಗೆ ರಂಜಿತಾ ಕೋಳಿ ಹಾಗೂ ರಾಷ್ಟ್ರೀಯ ಕಾರ್ಯದರ್ಶಿ ಆಶಾ ಲಕ್ರಾ ಒಳಗೊಂಡಿರುವ ಸಮಿತಿ ಸಂತ್ರಸ್ತೆಯ ಊರು, ಆಸ್ಪತ್ರೆ ಹಾಗೂ ಸಂಬಂಧಿಕರ ಭೇಟಿ ಮಾಡಲಿದೆ. ಇನ್ನು ಘಟನೆ ಖಂಡಿಸಿ ಇಂದು ರಾಜ್ಯಾದ್ಯಂತ ಬಿಜೆಪಿ ಪ್ರತಿಭಟನೆ ನಡೆಸಲಿದೆ. ಇದರ ಬೆನ್ನಲ್ಲೇ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ವಂಟಮೂರಿಗೆ ಭೇಟಿ ಕೊಟ್ಟು ಕುಟುಂಬಸ್ಥರಿಗೆ ಧೈರ್ಯ ತುಂಬುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇಲ್ಲಿ ಒಂದಂತೂ ಬಹಳ ಸ್ಪಷ್ಟ, ಕಾಂಗ್ರೆಸ್ನವರು ಹೇಗೆ ಮಣಿಪುರದ ಇಶ್ಯೂವನ್ನು ತಗೊಂಡು ಇಡೀ ದೇಶದಾದ್ಯಂತ ಪ್ರತಿಭಟನೆಯನ್ನ ಮಾಡಿದ್ರು, ಅದೇ ಹಾದಿಯಲ್ಲಿ ಬಿಜೆಪಿ ಈಗ ಬೆಳಗಾವಿ ಇಶ್ಯೂವನ್ನು ತಗೊಂಡು ಇಡೀ ದೇಶದಾದ್ಯಂತ ಕಿಚ್ಚು ಎಬ್ಬಿಸೋದಕ್ಕೆ ತಯಾರಿಯನ್ನ ಮಾಡ್ಕೊಳ್ತಾ ಇದೆ. ತಯಾರಿಯ ಭಾಗವೇ ಈ ಸತ್ಯಶೋಧನಾ ಸಮಿತಿ ತಂಡ ಭೇಟಿ ಕೊಡ್ತಾ ಇರೋದು ಅಂತ ಹೇಳ್ಬೋದು. ಬಟ್ ಇಲ್ಲಿ ಒಂದು ಸೂಕ್ಷ್ಮವಾಗಿ ನಾವು ನೋಡಿದಾಗ ಲೋಕಲ್ ಬಿಜೆಪಿ ಲೀಡರ್ಸ್ಗೆ ಈ ಸಮಸ್ಯೆಯ ತೀವ್ರತೆ, ಇಷ್ಟು ದೊಡ್ಡ ವಿಚಾರ ಆಗಿದೆಯಲ್ಲ, ಇದರ ತೀವ್ರತೆನೇ ಅವ್ರಿಗೆ ಅರ್ಥ ಆಗಿರ್ಲಿಲ್ಲ ಅಂತ ಅನ್ಸುತ್ತೆ. ಎಲ್ಲಿ ತನಕ ನ್ಯಾಷನಲ್ ಲೀಡರ್ಸು ಟ್ವೀಟ್ ಮಾಡೋ ತನಕ, ನ್ಯಾಷನಲ್ ಲೀಡರ್ಸು ಇದನ್ನ ನ್ಯಾಷನಲ್ ಲೆವೆಲ್ ನಲ್ಲಿ ಪ್ರಸ್ತಾಪ ಮಾಡೋ ತನಕ ರಾಜ್ಯ ಬಿಜೆಪಿ ನಾಯಕರು ಅಷ್ಟಾಗಿ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ಆಮೇಲೆ ಅವ್ರಿಗೆ ಜ್ಞಾನೋದಯ ಆಗಿದೆ, ಇದು ತುಂಬಾ ಸೀರಿಯಸ್ ಇಶ್ಯೂ, ಇದ್ರ ವಿರುದ್ಧ ನಾವು ಪ್ರತಿಭಟನೆ ಮಾಡಬೇಕು ಅಂತ. ಹೀಗಾಗಿ ನಿನ್ನೆ ಸಂಜೆಯಿಂದ ನಾವು ಒಂದು ಡೆವಲಪ್ಮೆಂಟ್ ಅನ್ನು ನೋಡ್ತಾ ಇದ್ವಿ. ಬಿಜೆಪಿಯ ಟ್ವೀಟ್ಗಳು, ಸರಣಿ ಟ್ವೀಟ್ಗಳನ್ನ ಸಂಜೆಯಿಂದ ಎದ್ನೋ ಬಿದ್ನೋ ಅಂತ ಒಬ್ಬರೊಬ್ಬರೇ ಹಾಕ್ತಾ ಇದ್ದಾರೆ.